मुझे कितनी
గుట్టుడే కబురలు కట్టుపాడాలే मुझे
nice. Thank you so much. Thank you so much. Very nice. Very nice. ಹಸಿರಾಗ್ತಂತ ಗಂಟೆ 6:30 ಆಗುತ್ತಷ್ಟೇ, ಕರೆಕ್ಟ್ 7:30 ಬಿಡು. Since you all don't know Kannada well, tell us something about good memories you guys spent with the Suprita. Please, yeah. Who's gonna tell? Sushma, yeah, tell. ಹಲೋ ಎವ್ರಿವನ್. ಸುಪ್ರೀತಾ ಅಂತ ಹೇಳುವಾಗ ನನಗೆ ಬರೋದು ದೊಡ್ಡ ಎನರ್ಜಿ ಮೂಟ ಅಂತ ಹೇಳ್ಬೋದು. ಸೊ ಎಂಥೂಸಿಯಾಸ್ಟಿಕ್ ಏನಿರ್ಬೋದು, ಅವ್ರದ್ದು ಫುಲ್ ಎನರ್ಜಿ. ಸೊ ನಾನು ಸ್ವಲ್ಪ ಲೇಸಿ ಇರ್ಬೋದು, ಬಟ್ ಅವ್ರ ಜೊತೆ ಇದ್ರೆ ನಾನು ಎನರ್ಜೆಟಿಕ್ ಆಗಿಬಿಟ್ಟಿರ್ತೀನಿ, ಗೊತ್ತೇ ಇರೋದಿಲ್ಲ ನನಗೆ. ಸೊ ನನಗೆ ಅವಳು ಆ್ಯಕ್ಚುಲಿ ಫ್ರೆಂಡಾಗಿ ಮೀಟ್ ಆಗಿತ್ತು, ಬಟ್ ಇವಾಗ ಅಕ್ಕ ಆಗಿದ್ದಾಳೆ. ಸೊ ನಾನು ಇವಾಗ ಅಕ್ಕನ ಮದುವೆಗೆ ಬಂದಿದ್ದೀನಿ ಅನ್ನೋಷ್ಟು ಖುಷಿ ನನಗಿದೆ. ಹೀಗೆ ಇಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್, ತುಂಬ ಖುಷಿಯಾಗಿರೋ ಜೀವನದಲ್ಲಿ. ಥ್ಯಾಂಕ್ ಯು. हम इसे प्यार से सुप्री बुलाते हैं, है भी बहुत प्यारी इसलिए. और दूसरा, सुप्री देखने में बहुत बबली है, बहुत चुलबुली लड़की है. हिंदी समझ में आती है ना सबको इधर? हाँ, तो लेकिन वो उतनी ही समझदार लड़की है, उतना ही चीज़ों को संभाल के लेती है, सबको साथ में लेके चलती है. जैसे मैं और हिमानी बिल्कुल अननोन लोग हैं एक्चुअली उसके लिए. हमने इमेजिन भी नहीं किया था कि वो हमें शादी में करेंगे. सो थैंक यू सुप्री, थैंक यू सो मच. एंड बहुत कम समय में वो हमारी एक बहुत अच्छी दोस्त बन गई है. और डांसर और सिंगर दोनों ही वो अमेजिंग है एक्चुअली, उसका कोई कॉम्पिटिशन नहीं है. सो थैंक यू सो मच सुप्री फॉर ऑल द लवली मेमोरीज दैट वी हैव. No, it's all fine. हम सभी को हिंदी समझ आता है. निम्न कन्नड़ बरलिಲ್ಲ ನಾವು ಎಂತ ಮಾಡೋದು ಮತ್ತೆ ಹಿಂದಿ ಕೇಳಕ್ಕೆ. Thank you so much guys for making this event beautiful. You can all see that. ನೀವು ಮಾತ್ರ ಸ್ವಲ್ಪ ನಿಲ್ಲಿ. Of course ಇಲ್ಲಿ ಬ್ಯಾಟಲ್ ಆಗಬೇಕು ಅಂತ ಹೇಳಿದ್ದಾರೆ. ಇದೆ ಎಲ್ಲ ಇದೆ ತಗಸಲು ಹಗ್ಗ ಜಗ್ಗಾಟ. So I want all the cousins of Suprita as well as Avinash to be on floor ಈಗ ಒಂದು 5 minutes ಅಲ್ಲಿ ದಯವಿಟ್ಟು ಎಲ್ಲ ಬೇಗ ಬನ್ನಿ. ಕಮ್ ಗೈಸ್. ಸೈಲೆಂಟ್, ಎಲ್ಲ ಕಾಪಿ ಮಾಡೋದಿಲ್ಲ, ಬೇರೆ ಬೇರೆ ಸೈಲೆಂಟ್ ಕಾಪಿ. ಪ್ರಿಪೇರ್ ಅಂತ ಆಗೋದು ಎಕ್ಸಾಮ್ ಇದೆ. ಇಂಟ್ರೋವರ್ಟ್, ಓಕೆ. ಕಾಮ್ ಅಂಡ್ ಕಂಪೋಸ್. ಡೆಡಿಕೇಟೆಡ್, ಓಕೆ. ಸಾಫ್ಟ್. Cold hearted guy. ಓಕೆ. ಇಂಟ್ರೋವರ್ಟ್. ಲೈಟ್. ಇನ್ನಷ್ಟು ಮುದ್ದಾಗಿದ್ದು ಸುಪ್ರೀತಾ ಒಂದೇ ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಎಂತ ಮಾಡ್ಬೋದು? ಹೈಪರ್ ಆಕ್ಟಿವ್. ಅದು ಬಿಡಿ, ನೀವು ಆಚೆ ಹೋಗಿ ನಿಂತದ್ದೆ ಬಿಡಿ. ನೀವು ಈಚೆ ನಾನು ಹೈಪರ್ ಆಕ್ಟಿವ್ ಹೊರಟು ವಾಯ್ ಬಿಡಿ, ಈಗ ಬೇರೆ ಹೇಳಿ ಅಂತ. ಒಳ್ಳೆದು ಹೇಳು, ಒಳ್ಳೆ ಇಲ್ಲಿ ಮಧ್ಯಕ್ಕೆ ಬನ್ನಿ. ನೀವೆಂತ ಕಮ್ಮದ ಆಡ್ತಾ ಇಲ್ಲ. ಬ್ಯೂಟಿಫುಲ್ ಅಡ್ಡಿಲ್ಲ. ಪಬ್ಲಿಗರ್, ಓಕೆ. ಮೆಚ್ಯೂರ್, ರೆಸ್ಪಾನ್ಸಿಬಲ್. ನೀವು ಒಂದು ಪ್ರಬಂಧವೇ ಹೇಳಬೇಕು ಈಗ. ಚೆಲ್ಲ ಸಂಥಿಂಗ್ ಅಕ್ಕ. ಅಕ್ಕನ ಬಗ್ಗೆ ನಾನು ಹೇಳಕ್ಕೆ ಹೋದ್ರೆ ನೆಗೆಟಿವ್ ಜಾಸ್ತಿ ಬರ್ತದೆ ಅನ್ಸ್ತದೆ. ಯಾಕಂದ್ರೆ ಎಲ್ಲರ ಹತ್ರನೂ ನಾರ್ಮಲ್ ಆಗಿ ಹೈಪರ್ ಆಕ್ಟಿವ್ ಆಗಿ ಮೆಚ್ಯೂರ್ ಆಗಿ ಇರ್ತಾರೆ. ಆ ಇಮ್ಮೆಚ್ಯೂರ್ ಸೈಡ್ ಅವಳದ್ದು ಇರುವುದು ನನ್ನ ಹತ್ರ ಮಾತ್ರ, ಚೈಲ್ಡಿಶ್ ಬಿಹೇವಿಯರ್ ಅವಳದ್ದು ಇರುವುದು ನನ್ನ ಹತ್ರ ಮಾತ್ರ. ಸೊ ಅಲ್ಲ, ಅದಾದ್ಮೇಲೆ ಒಂದು ಪಾಸಿಟಿವ್ ಆದ್ರೆ ಹೇಳ. ಪಾಸಿಟಿವ್, ಸ್ಮಾರ್ಟ್, ವೆರಿ ಸ್ಮಾರ್ಟ್. ಲೈಕ್ ಕೆಲಸ ನನ್ನ ಹತ್ರ ಮಾಡಿಸ್ತಾಳೆ, ನನಗೆ ಗೊತ್ತಿಲ್ಲದಾಗೆ. ಲೈಕ್ ಅಮ್ಮನ ಹತ್ರ ಹೇಳುದು ಅವ್ಳು ಮಾಡಿದಾಳಂತ, ಕಡೆಗೆ ಹೇಳುದು ಮಾಡಿಸೋದು ನನ್ನ ಹತ್ರ. ಅದೆಲ್ಲ ತುಂಬಾ ಉಂಟು. ಸಾಕು, ನಿಮ್ಮ ಹತ್ರ ಪಾಸಿಟಿವ್ ಬರ್ತಿಲ್ಲ. ಒಂದು ಕೌಂಟ್ ಮಾಡಿ ಎಷ್ಟು ಜನ ನೀವು? 3, 3, 6, 9, 10. ಇಲ್ಲಿ ಸಹ 10 ಆಗ್ಬೇಕೀಗ. 3, 3, 6, 9. ಇನ್ನೊಬ್ಬರು ಅಕ್ಷತಕ್ಕ ಬನ್ನಿ ನೀವು. ಇವತ್ತಿನ ಅಧ್ಯಕ್ಷರು ನೀವು ಬನ್ನಿ. ಈಗ ನಿಮ್ಗೆಲ್ಲ ನಾವು ಸ್ಟ್ರಾ ಕೊಡ್ತೇವೆ, ಎಲ್ಲ ಒಂದೊಂದು ಸ್ಟ್ರಾ ತಗೊಳ್ಳಿ, ಜ್ಯೂಸ್ ಕೊಡ್ತೇನೆ.
ಸೊ ಈ ಗೇಮ್ ಅಲ್ಲಿ ಅಫಿಷಿಯಲ್ ಆಗಿ ಈ ಗೇಮ್ ಅನ್ನು ವಿನ್ ಆದಂತ ಟೀಮಿಗೆ ಸುಪ್ರೀತಾ ಮತ್ತು ಅವಿನಾಶ್ ಸೇರಿ ಕೊಡ್ತಾ ಇದ್ದಾರೆ 10,000 ರೂಪಾಯಿ. ಇಲ್ಲಿ ಪಾಪ ಕೆಲವರು ಈಗ ಅನಿಸ್ತದೆ ನಾವು 10,000 ರೂಪಾಯಿ. ಸೊ ನಿಮ್ಗೆ ನಾವು ಎಲ್ಲರಿಗೆ ಒಂದೊಂದು ಸ್ಟ್ರಾ ಕೊಡ್ತಾ ಇದ್ದೇವೆ. ಈ ಸ್ಟ್ರಾವನ್ನು ನೀವು ನಿಮ್ಮ ಬಾಯಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಸ್ವಲ್ಪ ಹಿಂದಿಯವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಪ್ಲೀಸ್. ಸೊ ಸ್ಟ್ರಾವನ್ನು ನೀವು ಬಾಯಲ್ಲಿ ಇಟ್ಕೊಳ್ಬೇಕು. ನಾವು ಇಲ್ಲಿ ಒಂದು ಪೇಪರ್ ಗ್ಲಾಸ್ ಅನ್ನು ಕೊಟ್ಟಿದ್ದೇವೆ, ಅಲ್ಲಿ ಒಂದು ಪೇಪರ್ ಗ್ಲಾಸ್ ಅನ್ನು ಕೊಟ್ಟಿದ್ದೇವೆ. ಸೊ ಈ ಪೇಪರ್ ಗ್ಲಾಸ್ ಅನ್ನ ಸ್ಟ್ರಾಯಿಗೆ ಪಾಸ್ ಮಾಡ್ತಾ ಆ ಗ್ಲಾಸ್ ಇಲ್ಲಿಗೆ ಬಂದ್ರೆ ಫಸ್ಟ್ ನೀವು ವಿನ್ನರ್ಸ್, ಆ ಗ್ಲಾಸ್ ಇಲ್ಲಿಗೆ ನೀವು ಬಂದ್ರೆ ಫಸ್ಟ್ ನೀವು ವಿನ್ನರ್ಸ್. ಬಟ್ ನೀವು ಯಾವುದೇ ಮೂಮೆಂಟ್ ಅಲ್ಲಿ ಯು ಶುಡ್ ನಾಟ್ ಟಚ್ ಯುವರ್ ಹ್ಯಾಂಡ್ಸ್, ಖಾಲಿ. ಬಟ್ ನಿಮ್ಮಲ್ಲಿ ಈಸಿ ಆಗಲಿಕ್ಕೆ ನಾನು ಒಂದು ಟಿಪ್ಸ್ ಕೊಡ್ತೇನೆ. ನೀವು ಸ್ಟ್ರಾವನ್ನು ಅಪ್ ಸೈಡ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಯು ಶುಡ್ ಕೀಪ್ ದ ಸ್ಟ್ರಾ ಅಪ್ ಸೈಡ್ ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ದಟ್ಸ್ ಇಟ್, ಅಷ್ಟೇ. ಅಕಸ್ಮಾತ್ ಮಧ್ಯದಲ್ಲಿ ಬಿದ್ದರೆ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕು. ಆದ್ರೆ ಯಾರ ಸ್ಟ್ರಾ ಇಂದ ಬಿದ್ದಿದೆ ಅವರೇ ಕಂಟಿನ್ಯೂ ಮಾಡಬೇಕು, ಮುಂದೆ ಅವರಿಗೆ ಪಾಸ್ ಮಾಡೋಕಿಲ್ಲ. ಬಿಫೋರ್ ವಿ ಬಿಗಿನ್, ಈ ಟೀಮ್ ಒಂದು ಬೇಗ ಹೆಸರು ಕೊಡಿ, ಒಂದು ಒಳ್ಳೆ ಹೆಸರು ಹಾಕಬೇಕು. ಒಂದು ಗ್ರೂಪಿಗೆ ಹೆಸರು ಕೊಡಿ. ಸುಬ್ರಹ್ಮಣ್ಯ ಒಂದು ಎಂತ ಕಾಳ ಸ್ವಲ್ಪ ಗ್ರೂಪಿಗೆ ಹೆಸರು ಕೊಡಿ ಅಂತ. ಕಾಳ ಸ್ವಲ್ಪ ಗ್ರೂಪ್ ಅಂತ ಇಲ್ಲ ಸುಮ್ಮನೆ ಆಯ್ತಾ? ಹೆಸರಿಂದ ಎಂತ ಹೇಳಿ ಹೆಸರು ಹೇಳಿಕೆ ಅಂತ ಹೇಳಿ ನಿಮ್ದಾಗಿದೆ ಹೆಸರು. ಟೀಮ್ ಸುಪ್ಪಿ ಗ್ಯಾಂಗ್ ಇಸ್ ರೆಡಿ. ಓಕೆ, ಟೀಮ್ ಗುಂಡಿ ಗ್ಯಾಂಗ್. ಓಕೆ, ಓ ಆಯ್ತು, ಹೆಸರಾಯ್ತು. ಇದು ನೀವೆಂತ ಬಿಡಿ ಗುಂಡಿ ಗ್ಯಾಂಗ್. ಸ್ವಲ್ಪ ಹೀಗೆ ಕರೆಕ್ಟ್ ಹಾಫ್ ಸರ್ಕಲ್ ಅಲ್ಲಿ ಎಲ್ಲ ಲೈನಿಗೆ ಬರ್ತೀವಿ. ಈಗ ಹಿಂದೆ ಮುಂದೆ ನಿಲ್ಬೇಡಿ, ಎಲ್ಲ ಒಂದು ಕಾಣುತ್ತೆ ಎಲ್ಲರಿಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆಚೆ ಓದ್ಬೇಡಿಲ್ಲ, ಕಡಕೋದ್ರೆ ಓದ್ಬೇಡಿ. ನೀವೆಲ್ಲ ರೆಡಿಯಾ? ಗಂಟೆ ಆಯ್ತಲ್ಲ ನಿಮ್ಗೆ ಹಸಿರಾಗಿ ಶುರುವಾಗಿದೆ. ಗೋಳಿ ಮತ್ತೆ ತಿನ್ಲಿಲ್ಲ ಇವಾಗ, ತಿಂದಿದ್ರಲ್ಲ. ಚಲೋ, ಆಗ್ಲೇ ಹೇಳಿದಾಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೆ ಕೈಯಲ್ಲಿ ಸ್ಟ್ರಾ ಆಗಲಿ ಪೇಪರ್ ಗ್ಲಾಸ್ ಆಗಲಿ ಟಚ್ ಮಾಡಲಿಕ್ಕೆ ಇಲ್ಲ. ಈಗ ಇಡ್ಬೋದು, ಮತ್ತೆ ಹೇಳಿ. ರೆಡಿ? ಎಲ್ಲ ಪೊಸಿಷನ್ ಪ್ಲೀಸ್, ಎಲ್ಲ ಬಾಯಲ್ಲಿ ಇಟ್ಕೊಳ್ಳಿ. ಸ್ಟ್ರಾಂಗ್ ರೆಡಿ? ನೋಡಿ, ಸೀರಿಯಸ್ ಗೇಮ್. 10,000 ರೂಪಾಯಿಗೆ ಗೇಮ್ ಇದು. ಲೈಟ್ ಅಲ್ಲಿ ಬಿಡಬೇಡಿ. ನೆಲದಲ್ಲಿ ಬಿದ್ದು ಹೊರಡಿ. ಸುಬ್ರಹ್ಮಣ್ಯ ಅವರೇ, ವೆರಿ ನೈಸ್. ಎಲ್ಲರಿಗೆ ಕರ್ತವ್ಯ ಪ್ಲೀಸ್. ಎಲ್ಲ ಕಾರ್ಯಕರ್ತರು ಸಮಾಧಾನ ಎಂತ ಆಗಲಿಲ್ಲ. ಅಫ್ಕೋರ್ಸ್ 10,000 ಪ್ರೈಸ್, ಹಾಗಾಗಿ ಒಂದೇ ರೌಂಡ್ ಅಲ್ಲಿ ಮುಗಿಬಾರದು. ಬೇಗ ಕ್ವಿಕ್ ಚೇಂಜ್. 5 minutes ಒಳಗೆ ಗೇಮ್ ಮುಗಿಬೇಕು ನನಗೆ. ರೆಡಿ? ಇಫ್ ಯು ವಾಂಟ್ ಟು ಚೇಂಜ್ ಎನಿಥಿಂಗ್ ಕ್ವಿಕ್ 10 seconds ಅಲ್ಲಿ ಚೇಂಜ್ ಮಾಡಬೇಕಾಗಿದೆ.
ಈ ಮೊದಲ ರೌಂಡ್ ಅನ್ನು ಗೆದ್ದುಕೊಂಡಿದ್ದೆ ಗುಮ್ಮಿ ಗಾಯ್ಸ್. ಸೊ ಯು ಕ್ಯಾನ್ ಫೋಲ್ಡ್ ದ ಸ್ಟ್ರಾಸ್, ಯು ಕ್ಯಾನ್ ಡೂ ಸಮಥಿಂಗ್. ಚೆಕ್ ಮಾಡ್ಬೋದು ಅಂತ ನೋಡಿ. ಸ್ಟ್ರಾ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಸುಲಭ ಆಗ್ಬೋದು. ನೀವು ಚೆಕ್ ಮಾಡಿ. ಆಯ್ತಾ? ರೆಡಿ 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 ರೆಡಿ. ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ರೆಡಿ? ಗೋ. Come on guys, let's go. Speed up, come on. These solid boys, come on, let's go. So, ಅಲ್ಲ ಹೇಗೆ ಗೆದ್ದಿದ್ದೀರಿ, ಒಂದು ವಿಕ್ಟರಿ ಡ್ಯಾನ್ಸ್ ಹಾಕ್ಬೇಕಲ್ಲ ಒಟ್ಟಿಗೆ. ಮ್ಯೂಸಿಕ್ ಅದೇ ಕೊಡಿ.